ನಮಸ್ಕಾರ ಸ್ನೇಹಿತರೆ, ಈ ಶಿವನ ದೇವಾಲಯದ ಬಗ್ಗೆ ನೀವು ಕೇಳಿದ್ರೆ ಅಚ್ಚರಿ ಪಡ್ತೀರಾ. ಈ ದೇವಾಲಯ ನಮ್ಮ ಕಣ್ಣ ಎದುರಿಗೆ ಮಾಯವಾಗುತ್ತೆ. ಹೌದು, ಈ ಶಿವಲಿಂಗ ದಿನದಲ್ಲಿ ಒಂದು ಬಾರಿ ಮಾತ್ರ ನಮಗೆ ಕಾಣಿಸುತ್ತೆ. ನಂತರ ಈ ಶಿವಲಿಂಗ ಮಾಯವಾಗುತ್ತದೆ. ಈ ದೇವಾಲಯವು ದಿನದ ಒಮ್ಮೆ ಮಾತ್ರ ದರ್ಶನವನ್ನ ಕೊಡುವ ಅಪರೂಪದ ಶಕ್ತಿಶಾಲಿ ದೇವಾಲಯವಾಗಿದೆ. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಮಾತ್ರ ಈ ದೇವಾಲಯ ಹಾಗೂ ಈ ದೇವಾಲಯದ ಶಿವಲಿಂಗ ನಮಗೆ ದರ್ಶನವಾಗುತ್ತದೆ. ಸಂಜೆ ಆದರೆ ಸಾಕು, ಈ ದೇವಾಲಯ ನಮ್ಮ ಕಣ್ಣ ಮುಂದೆಯೇ ಮಾಯವಾಗುತ್ತದೆ. ಈ ಪವಾಡವನ್ನ ನೋಡಲು ಲಕ್ಷಾಂತರ ಜನರು ಇಲ್ಲಿಗೆ ಪ್ರತಿನಿತ್ಯ ಬರುತ್ತಾರೆ. ಪ್ರಪಂಚದಲ್ಲಿಯ ಈ ರೀತಿಯ ದೇವಾಲಯವನ್ನ ನೀವು ಎಲ್ಲೂ ನೋಡಿರೋಲ್ಲ. ಈ ದೇವಾಲಯ ದಿನದಲ್ಲಿ ಒಮ್ಮೆ ಮಾತ್ರ ಕಾಣಿಸುತ್ತೆ. ನಂತರ ಇದು ಸಮುದ್ರ ಗರ್ಭದಲ್ಲಿ ಮುಳುಗಿ ಹೋಗುತ್ತದೆ. ಅಚ್ಚರಿ ಎಂದ್ರೂ ನಿಜಾನೇ. ಸಮುದ್ರ ಉಕ್ಕಿ ಬಂದು ಈ ಶಿವಲಿಂಗವನ್ನ ಆವಹಿಸುತ್ತದೆ. ಈ ಪವಾಡ ಕೊಂಡು ಜನರು ಬೆರಗಾಗಿದ್ದಾರೆ. ಹಾಗಾದ್ರೆ ಈ ಶ್ವೇತವರ್ಣ ಶಿವಲಿಂಗ ಎಲ್ಲಿದೆ? ಇದರ ಪವಾಡವೇನು? ಈ ಲಿಂಗದ ಕಥೆ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ಶಿವಲಿಂಗವು ಕೇವಲ ದಿನದಲ್ಲಿ ಒಮ್ಮೆ ಮಾತ್ರ ಕಾಣಿಸುತ್ತೆ. ನಂತರ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಹಾಗಾದ್ರೆ ಈ ಅಚ್ಚರಿ ದೇವಸ್ಥಾನ, ಈ ಅಚ್ಚರಿ ಶಿವಲಿಂಗ ಎಲ್ಲಿದೆ ಅಂದ್ರೆ ಗುಜರಾತ್ನ ವಡೋದರದ ಹತ್ತಿರ 80 ಕಿಲೋಮೀಟರ್ ದೂರದ ಬುರುಜ್ ಎಂಬ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಈ ಶಿವಲಿಂಗವಿದೆ. ಈ ಶಿವಲಿಂಗದ ಹೆಸರು ಸ್ತಂಭೇಶ್ವರ ಶಿವಲಿಂಗ. ಈ ಪವಿತ್ರ ಸ್ಥಳವು ಅರಬ್ಬಿ ಸಮುದ್ರದ ತಟದಲ್ಲಿದೆ. ಸಮುದ್ರ ರಾಜನೇ ದಿನಕ್ಕೆ ಬಂದು 2 ಬಾರಿ ಈ ಶಿವಲಿಂಗವನ್ನ ಅಭಿಷೇಕ ಮಾಡುತ್ತಾನೆ. ಗುಜರಾತ್ನ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಸ್ತಂಭೇಶ್ವರನನ್ನ ಕಾಣಲು ಪ್ರತಿನಿತ್ಯ ಇಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ದರ್ಶನವನ್ನ ಪಡಿತಾರೆ. ಈತನನ್ನ ಕಾಣಲು ಜನ ಬಹಳ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಸ್ತಂಭೇಶ್ವರನನ್ನ ಕಾಣೋದು ತುಂಬಾ ಕಷ್ಟ. ಏಕೆಂದ್ರೆ ಸಂಜೆ ಆಗುತ್ತಿದ್ದಂತೆ ಸ್ತಂಭೇಶ್ವರನನ್ನ ಗಂಗೆ ಆವರಿಸಿಬಿಡುತ್ತೆ. ರಾತ್ರಿ ಎಲ್ಲ ಈ ದೇವಾಲಯ ಸಮುದ್ರದಲ್ಲಿ ಮುಳುಗಿರುತ್ತೆ. ಬೆಳಿಗ್ಗೆ 5 ಗಂಟೆಯ ನಂತರ ಈ ದೇವಾಲಯ ದರ್ಶನವನ್ನ ಕೊಡುತ್ತೆ. ಇಲ್ಲಿ ಸಮುದ್ರವೇ ಬಂದು ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡುತ್ತಾನೆ. ಶಿವಲಿಂಗವು ಸಮುದ್ರ ರಾಜ ತನ್ನಲ್ಲಿ ಎಳೆದು ಒಯ್ತಾನೆ. ಕೆಲವು ಗಂಟೆಗಳ ನಂತರ ಸಮುದ್ರ ರಾಜ ಹಿಂದೆ ಸರಿದು ಭಕ್ತರ ದರ್ಶನಕ್ಕೆ ಅನುವನ್ನ ಮಾಡಿಕೊಡ್ತಾನೆ. ಈ ರೀತಿಯ ಅದ್ಭುತ ವಿಸ್ಮಯ ದೇವಾಲಯವನ್ನ ನೀವು ಎಂದೂ ನೋಡಿರಲ್ಲ. ಈ ದೃಶ್ಯವನ್ನ ನೋಡಲು ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ಪುರಾಣದ ಪ್ರಕಾರ ಈ ಶಿವಲಿಂಗವನ್ನ ಶಿವನ ಮಗನಾಗಿರ್ತಕ್ಕಂಥ ಕಾರ್ತಿಕೇಯ ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಈ ದೇವಸ್ಥಾನದ ಪವಾಡವನ್ನ, ಅಚ್ಚರಿಯನ್ನ ಕಾಣಲು ಲಕ್ಷಾಂತರ ಜನರು ಈ ವಿಸ್ಮಯವನ್ನ ನೋಡಲು ಇಲ್ಲಿಗೆ ಬರುತ್ತಾರೆ. ಸಂಜೆ 6 ಗಂಟೆ ಆದರೆ ಸಾಕು, ಸಮುದ್ರದ ನೀರು ಇಡೀ ದೇವಾಲಯವನ್ನ ಮುಚ್ಚಿ ಹಾಕುತ್ತದೆ. ನಂತರ ಬೆಳಿಗ್ಗೆ ಸಮುದ್ರದ ನೀರು ಹಿಂದೆ ಸರಿದು ಭಕ್ತರ ದರ್ಶನಕ್ಕೆ ಅನುವನ್ನ ಮಾಡಿಕೊಡುತ್ತೆ. ಶಿವಪುರಾಣದ ಪ್ರಕಾರ ಈ ದೇವಾಲಯದ ಸ್ತಂಭೇಶ್ವರ ಲಿಂಗವು ಸತ್ಯಯುಗಕ್ಕೆ ಸಂಬಂಧಿಸಿದ್ದಾಗಿದೆ. ಈ ದೇವಾಲಯದ ಈ ಲಿಂಗವು ಸುಮಾರು 500 ವರ್ಷಗಳ ಹಿಂದೆ ಇಲ್ಲಿ ಸಿಕ್ಕಿದ್ದಾಗಿದೆ. ಈ ದೇವಾಲಯವನ್ನ ಕಾರ್ತಿಕೇಯ ನಿರ್ಮಾಣ ಮಾಡಿದ್ದಾನೆ ಎಂದು ಶಿವಪುರಾಣ ತಿಳಿಸುತ್ತದೆ. ತಾರಕಾಸುರ ಶಿವನ ಕುರಿತು ಕಠಿಣ ತಪಸ್ಸನ್ನ ಮಾಡಿ ಶಿವನಿಂದ ಒಂದು ವರವನ್ನ ಕೇಳ್ತಾನೆ. ಅದೇನಂದ್ರೆ, ನನಗೆ ಎಂದಿಗೂ ಮರಣ ಬಾರದಂತೆ ಬೇಡುತ್ತಾನೆ. ಆಗ ಶಿವ ಇದು ಸೃಷ್ಟಿಯ ವಿರುದ್ಧ ಎಂದಾಗ ಆಗ ತಾರಕಾಸುರ ಶಿವಪುತ್ರನಿಂದ ನನ್ನ ಸಂಹಾರವಾಗಲಿ ಎಂದು ಇನ್ನೊಂದು ವರವನ್ನ ಪಡಿತಾನೆ. ಇದಕ್ಕೆ ಶಿವ ಒಪ್ಪಿ ವರವನ್ನ ನೀಡ್ತಾನೆ. ನಂತರ ತಾರಕಾಸುರ ರಾಕ್ಷಸನಾಗುತ್ತಾನೆ. ಇವನ ಉಪಟಳವನ್ನ ತಡೆಯಲು ಶಿವನು ಕಾರ್ತಿಕೇಯನಿಗೆ ಜನ್ಮ ನೀಡಿ ತಾರಕಾಸುರನನ್ನ ಕಾರ್ತಿಕೇಯನಿಂದ ಸಂಹಾರ ಮಾಡಿಸ್ತಾನೆ. ಕಾರ್ತಿಕೇಯ ತಾರಕಾಸುರನನ್ನ ಸಂಹಾರ ಮಾಡಿದ ಮೇಲೆ ತನಗೆ ಒಂದು ವಿಚಾರ ಗೊತ್ತಾಗುತ್ತೆ. ತಾರಕಾಸುರ ತನ್ನ ತಂದೆಯ ಪರಮ ಭಕ್ತ ಎಂದು ತಿಳಿಯುತ್ತೆ. ಕಾರ್ತಿಕೇಯನು ತಾರಕಾಸುರನನ್ನ ಕೊಂದಿದ್ದಕ್ಕಾಗಿ ತನ್ನ ಪಾಪವನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ 3 ಲಿಂಗಗಳನ್ನ ಸ್ಥಾಪಿಸ್ತಾನೆ. ಅದರಲ್ಲಿನ ಒಂದು ಲಿಂಗವೇ ಈ ಸ್ತಂಭೇಶ್ವರ ಲಿಂಗ. ಅಚ್ಚರಿ ಅದ್ಭುತ ಪವಾಡವಿರುವ ಈ ಸ್ತಂಭೇಶ್ವರ ಲಿಂಗವು ಗುಜರಾತ್ ರಾಜ್ಯದ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ದಿನದ ಕೆಲವು ಗಂಟೆಗಳು ಈ ದೇವಾಲಯ ಸಮುದ್ರದಲ್ಲಿ ಮುಳುಗಿ ಹೋಗಿರುತ್ತೆ. ನಂತರ ಸಮುದ್ರ ಹಿಂದೆ ಸರಿದು ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡುತ್ತೆ.